ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನಮ್ಮ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮ್ಗೆ ಸ್ವಾಗತ. ಇವತ್ತು ನಾವು ಹೊಂಟೀವಿ ಅಣ್ಣಿಗೇರಿ ಅಮೃತೇಶ್ವರ ದೇವಸ್ಥಾನ ಬಗ್ಗೆ ತಿಳ್ಕೊಳಕ. ಗೊತ್ತಿಲ್ದಿರೋ ಜಾಗದ ಬಗ್ಗೆ ಹೇಳಕಂತ ನಾವ್ ಅದೀವಿ, ಕೇಳಕಂತ ನೀವ್ ಅದಿರಿ. ಮತ್ತೆ ಆಗ್ತಡ ಬರ್ರಿ ಹೋಗೋಣ. ಇದ ಅಣ್ಣಿಗೇರಿ. ಈ ದೇವಸ್ಥಾನನ ಅಮೃತೇಶ್ವರ ದೇವಸ್ಥಾನ. ಕಾಶಿಗೆ ಹೋಗಕ್ ಆಗಿದ್ದವ್ರ ಇಲ್ಲಿ ಬಂದ ಅಮೃತೇಶ್ವರ ಲಿಂಗದ ದರ್ಶನ ಪಡೆದ್ರ ಕಾಶಿಗೆ ಹೋಗಂದಷ್ಟ ಪುಣ್ಯ ಸಿಗ್ತೈತಿ. ಅಂದ್ರೆ ಗುಡಿ ಒಳಗ್ ಹೊಂಟಿದ್ವಿ, ಒಂದ್ ಕಂಬ ಅಡ್ಡ ಮಲಗಿಸಿದ್ರ ಆ ಕಂಬ ಇದಕ್ ಮಲಗಿಸ್ಯಾರ ಅಂತ ನಮಗೂ ಗೊತ್ತಿಲ್ಲ. ನಾವ್ ಅದನ್ನ ಕೇಳೋದ್ ಮರ್ತ್ ಬಂದ್ವಿ. ಈ ದೇವಸ್ಥಾನವನ್ನ ಸುಮಾರು 10ನೇ ಶತಮಾನದಾಗ ನಿರ್ಮಾಣ ಮಾಡಲಾಗೈತ್ರಿ. ಈ ದೇವಸ್ಥಾನವನ್ನ ದಕ್ಷಿಣಾಭಿಮುಖವಾಗಿ ನಿರ್ಮಾಣ ಮಾಡಲಾಗೈತಿ. ಈ ಕಟ್ಟಡ ಕಲ್ಯಾಣಿ ಚಾಲುಕ್ಯರ ವಾಸ್ತು ಪದ್ಧತಿಯನ್ನ ಹೋಲ್ತದ. ಹೋದ ತಕ್ಷಣ ಬಾಗಿಲ ಹತ್ರ ನಮಗ ಸುಂದರ ಕೆತ್ತನೆಗಳು ಕಾಣ್ತಾವ. ಗಜಲಕ್ಷ್ಮಿಯ ಉಬ್ಬು ಶಿಲ್ಪ ಸಹಿತ ನಮಗ್ ಕಾಣ್ತದ. ಈ ದೇವಸ್ಥಾನದ ನಿರ್ಮಾಣವನ್ನು ಸಹಿತ ಅಮರ ಶಿಲ್ಪಿ ಜಕಣಾಚಾರ್ಯ ಅವರು ಮಾಡಿದ್ದಾರೆ. ಈ ಅಮೃತೇಶ್ವರ ಲಿಂಗ ಸ್ವಯಂಭೂ ಲಿಂಗ ಆಗೈತಿ. ಸ್ಥಳ ಪುರಾಣದ ಪ್ರಕಾರ 4 ಯೋಜನ ವಿಸ್ತೀರ್ಣವಾದ ಈ ಜಾಗದಾಗ ಶಂಕರನು ಲಿಂಗ ರೂಪದಲ್ಲಿ ಭೂಗರ್ಭದಲ್ಲಿ ಇರ್ತಾನೆ. ನಿರಂತರವಾಗಿ 5 ಆಕಳ ಅಂದ್ರ ಕಾಮಧೇನು ಆ ಲಿಂಗಕ್ಕೆ ಹಾಲಿರ್ತಾವ. ಸಾವಿರಾರು ವರ್ಷಗಳಿಗೊಮ್ಮೆ ಬ್ರಹ್ಮದೇವರು ಎಲ್ಲಾ ದೇವತೆಯೊಂದಿಗೆ ಇಲ್ಲಿಗೆ ಬಂದಾಗ ಶಿವಲಿಂಗ ಭೂಮಿಯಿಂದ ಹೊರನೋಡ್ತಾರೆ. ಆಗ ಬ್ರಹ್ಮದೇವರು ಋಷಿ ಮುನಿಗಳಿಂದ ಲಿಂಗ ಪ್ರತಿಷ್ಠಾಪನೆ ಮಾಡಿಸ್ತಾರ. ಅನ್ನ ಸಂತರ್ಪಣೆ ಮಾಡ್ಸಕ್ ಸಂಕಲ್ಪ ಮಾಡ್ತಾರ. ಆಗ ಇಲ್ಲಿ ಅನ್ನದ ಗಿರಿ ಉಂಟಾಗೈತಿ. ಹೀಗಾಗಿ ಈ ಊರಿಗೆ ಅನ್ನಗಿರಿ ಅಂತ ಹೇಳಿ ಹೆಸರು ಬರ್ತದ. ಜಗದೀಶ್ವರನ ಜೊತೆ ಪಾರ್ವತಿ ದೇವಿ, ಗಣಪತಿ ಮತ್ತು ನಂದಿ ಬಸವನ್ನ ನೆಲೆಸಿದ್ದಾನ. ಈಗ ನಾವು ನೋಡಾತೀವಿ ನಂದಿನ ಅಂದ್ರ ಬಸವಣ್ಣನ ಮೂರ್ತಿಯನ್ನ. ಒಟ್ಟು ಈ ದೇವಸ್ಥಾನ 76 ಕಂಬಗಳ ಗರ್ಭಗೃಹ, ಅಂತರಾಳ, ನವರಂಗ, ಸಭಾಮಂಟಪ ಮತ್ತು ಗಜಲಕ್ಷ್ಮಿ ಶಿಲ್ಪಿಗಳು ಒಳಗೊಂಡೈತಿ. ಕಾಲಕ್ರಮೇಣ ಅಣ್ಣಿಗ ಅನ್ನೋನು ಒಂದು ಕೆರೆಯನ್ನು ನಿರ್ಮಿಸ್ತಾನ. ಈ ಊರಿಗೆ ಅಣ್ಣಿಗೇರಿ ಅಂತೇಳಿ ಅವಾಗ ಹೆಸರು ಬರೋದು. ಊರನ್ನ ತೆಂಕಣ ಕಾಶಿ ಅಂತ ಸಹಿತ ಕರೀತಾರ. ಇಲ್ಲಿ ದೇವರ ಮೂರ್ತಿಯನ್ನ
ತೊಳೆದಾಗ ಪೂಜೆ ಮಾಡ್ಬೇಕಾರೆ ಅಲ್ಲಿ ನೀರೆಲ್ಲ ಹರ್ಕೊಂಡು ಒಂದ್ ಕಡೆ ಶೇಖರಣೆ ಆಗ್ತೈತಿ. ಇಲ್ಲಿನ ಗೋಡೆಗಳ ಮ್ಯಾಗ ಶಿವನ 11 ಮೂರ್ತಿಗಳನ್ನ ಕೆತ್ತನೆ ಮಾಡಲಾಗೈತಿ. ಇನ್ನು ಈ ಜಾಗದಾಗ ಅರಳಿ ಮರ ಮತ್ತು ಬೇವಿನ ಮರ ಎರಡು ಕೂಡುಗಳದಾವು. ಇಲ್ಲಿ ಭಕ್ತರ ಪೂಜೆ ಮಾಡ್ತಾರ. ಆ ಅರಳಿ ಮರಕ್ಕೆ ಮತ್ತು ಹೊಳ್ಳಿ ಬೇವಿನ ಗಿಡಕ್ಕೆ ಸುತ್ತಿಸಿದಾಗ ಮಕ್ಕಳ ಎಲ್ಲರಿಗೆ ಮಕ್ಕಳ ಅನ್ನೋ ನಂಬಿಕೆ ಇಲ್ಲದ. ಉಸುರು ಕಂಬ ಅಂತ ಹೊಂದದ. ಉಸುಲು ಸಿಕ್ಕಾಕೊಂಡವ್ರಿದ್ರೆ ಅವ್ರು ಬಂದು ಈ ಕಂಬಕ್ಕೆ 5 ಸಲ ಸುತ್ತಾಕಿದ್ರೆ ಅವ್ರಿಗೆ ಆರಾಮಾಗೈತೆ ಅಂತ ನಂಬಿಕೆ ಐತಿ.